ಬನ್ನೂರ್ ಕುರಿ. ನೀನೇನಿಲ್ಲಿ? ನಾನು ಎಲ್ಲಾ ಕಡೆ ಹೋದ್ರು ಫಾಲೋ ಮಾಡ್ತಿದ್ಯಾ? ನಿಜ ಹೇಳು, ಲೈನ್ ಗೀನ್ ಹೊಡಿತಿದ್ಯಾ ಏನೋ? ನಾನು ಎಲ್ಲಿಗೆ ಹೋದ್ರು ಅಲ್ಲೇ ಬರ್ತೀಯಲ್ಲ, ಸಿದ್ದು ಜೊತೆ ಇದ್ದಾಗ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ತೀಯಾ, ನನ್ ಫ್ಯಾಮಿಲಿ ಜೊತೆ ವೆಕೇಶನ್ ಅಂತ ಮಡಿಕೇರಿಗೆ ಬಂದು ಎಲ್ಲ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಮೊದ್ಲೇ ಕ್ಯೂಟ್ ಆಗಿದ್ದೀನಿ. ಅಯ್ಯೋ ದೇವ್ರೆ, ನನ್ ಕ್ಯೂಟ್ ಆಗಿ ಹುಟ್ಟಿರೋದೇ ತಪ್ಪ ಹೇಳು. ಸಾಕ್ ನಿಲ್ಸು, ವಟ ವಟ ಅಂತ ಶುರು ಮಾಡ್ಬಿಟ್ಲು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಮ್ ಫ್ಯಾಮಿಲಿನೂ ಮಡಿಕೇರಿಗೆ ಟ್ರಿಪ್ ಅಂತಾನೆ ಬಂದಿರೋದು. ಅದ್ರಲ್ಲೂ ನಿಮ್ ಫ್ಯಾಮಿಲಿಗಿಂತ ಮುಂಚೆ ಈ ಹೋಟ್ಲ್ ನಾವೇ ಚೆಕ್ ಇನ್ ಆಗಿರೋದು. ಟೆನ್ಷನ್ ಬಿಟ್ಬಿಡಿ. ಆ ಸೂರ್ಯಕಾಂತ್ ಅವರು ರಿಚ್ ಫ್ಯಾಮಿಲಿ, ಅವರೆಲ್ಲ ಕೆಳಗಡೆ ಬಂದು ರೆಸ್ಟೋರೆಂಟ್ ಅಲ್ಲೆಲ್ಲ ಊಟ ಮಾಡಲ್ಲ. ಅವರೆಲ್ಲ ರೂಮ್ಗೆ ಬುಕ್ ಮಾಡಿಸ್ಕೊಂಡು ಅಲ್ಲೇ ತಿಂತಾರೆ. ಸೊ ನೆಮ್ಮದಿಯಾಗಿ ಇವಾಗ ಬ್ಯಾಟಿಂಗ್ ಮಾಡೋಣ. ಚಿಲ್. ಅಂದ್ಮೇಲೆ ಯಾಕೆ ಇನ್ನು ಮೆನು ಕಡೆ ಅಡ್ಡ ಇಟ್ಕೊಂಡಿದ್ಯಾ? ಕೆಳಗಡೆ ಇಡ್ಸು. ಅಯ್ಯೋ, ಏಯ್ ಏನಾಯ್ತು? ಏನಿಲ್ಲಪ್ಪ, ಏನಿಲ್ಲ. ಏನ್ರ ಆಯ್ತು? ಯಾಕೆ ನಿಂತ್ಕೊಂಡ್ರಿ? ಅಪ್ಪ, ಅದು ನೀವು ಊಟ ಮಾಡ್ಬೇಕಾರೆ ನಿಮ್ಮ ಎದುರುಗಡೆ ಕೂತ್ಕೊಂಡು ನಾವು ಊಟ ಮಾಡಕ್ ಚೆನ್ನಾಗಿರಲ್ಲ ಅಂತ. ಹೌದೌದು, ದೊಡ್ಡವ್ರು ಕೂತ್ ಊಟ ಮಾಡ್ಬೇಕಾದ್ರೆ ಚಿಕ್ಕವ್ರು ನಿಂತಿರ್ಬೇಕಂತೆ. ಏನ್ರ ಇದು ಹುಚ್ಚಾಟ? ಹೊಸ ಅವತಾರ ನಿಮ್ದೆಲ್ಲ. ಬಂದ್ ಕೂತ್ಕೊಡ್ರ. ಅಪ್ಪ, ಅದು ನಿಮ್ಗೆ ಏನ್ ಬೇಕು ಅಂತ ಬಂದ್ ಕೂತ್ಕೋತಿರೋ ಇಲ್ವೋ ಈಗ? ಅಪ್ಪ, ಏಯ್ ಕೋತಿ, ಮೆನು ಕೊಡೆ. ಯಪ್ಪ, ಒಂದು ಬಿರಿಯಾನಿಗೆ 320 ರೂಪಾಯಿನಾ? ಇಷ್ಟು ಕಾಸ್ಟ್ಲಿನಾ ಈ ಹೋಟ್ಲು? 200 ರೂಪಾಯಿ ದಿನಸಿ ತಂದ್ರೆ ಮನೆಯವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹೌದೌದು, ಇಷ್ಟೊಂದು ಕೊಟ್ಟು ತಿನ್ನೋದಕ್ಕಿನ್ನ ಅತ್ತೆ ತಂದಿರೋ ಪುಳಿಯೋಗರೆನೆ ತಿನ್ಬೋದಿತ್ತು. ಈಗ್ಲೂ ರೂಮ್ಗೆ ಹೋಗಿ ಪುಳಿಯೋಗರೆ ತಿನ್ನೋಣ. ಅಕಸ್ಮಾತ್ ಏನಾದ್ರು ಶಾರ್ಟೇಜ್ ಬಂತು ಅಂದ್ರೆ ರೂಮ್ಗೆ ತರಿಸ್ಕೊಂಡ್ಬಿಡೋಣ. ನೋಡಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೋಗಿ ಪುಳಿಯೋಗರೆನೆ ತಿನ್ನಿ, ನಾವಿಲ್ಲೇ ಊಟ ಮಾಡ್ಕೊಂಡ್ ಬರ್ತೀವಿ. ದುಡ್ಡಿನ ಬೆಲೆ ನೋಡಿ, ಇಷ್ಟು ಕಾಸ್ಟ್ಲಿ ಇದ್ರು ಇಲ್ಲೇ ಊಟ ಮಾಡ್ಬೇಕು ಅಂತ. ನಾನು ಆಗ್ಲೇ ಪಟ್ಟಿ ನೋಡಿದೀನಿ, ಅದ್ರಲ್ಲಿರೋ ದರನೂ ನೋಡಾಯ್ತು. ನನ್ಗೇನು ಸಮಸ್ಯೆ ಇಲ್ಲ. ನಿಮ್ಗೆಲ್ಲ ಏನ್ರ ಸಮಸ್ಯೆ? ಇಲ್ಲೇ ತಿಂದ್ರೆ ಆಯ್ತು, ಸುಮ್ಮನೆ ಆರ್ಡರ್ ಮಾಡಿ. ಒಂದು ವೆಜ್ ಫ್ರೈಡ್ ರೈಸ್, ಒಂದು ಮಸಾಲೆ ಪಾಪಡು, ಚಾಟ್ಸ್ ಇದೆಯಾ? ಒಂದು ಪಾನಿಪುರಿನೂ ಕೊಟ್ಬಿಡಿ. ಅಮ್ಮ ನಿಮ್ಗೆ? ಅಪ್ಪ, ಟೈಮ್ ಎಷ್ಟು? ಯಾಕೋ? ನನ್ ವಾಚ್ ಯಾಕೋ ವರ್ಕ್ ಆಗ್ತಾ ಇಲ್ಲಪ್ಪ. ಅಮ್ಮು ಮನೇಲಿ ನಮ್ಮಿಬ್ರು ಕುಡಿಯಕ್ಕಂತೂ ಬಿಡಲ್ಲ. ಅದಕ್ಕೆ ನಿಮ್ಗೆ ಏನೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ ಅಂತ ಇಲ್ಲಿಗೆ ಬಂದಾಯ್ತು. ಏನ್ರೋ ಇದು? ಯಾಕ್ರೋ ಈ ತರ ಗಬಗಬ ಅಂತ ತಿಂತಾ ಇದ್ದೀರಾ? ತಿಂದ್ರೆ ನೆತ್ತಿಗತ್ತಲ್ವಾ? ನೀನಾ ನಿಧಾನಕ್ಕೆ ತಿನ್ನೆ. ಅಣ್ಣ, ನಿನ್ಗೆ ನೆನಪಿದ್ಯಾ? ಲಾಸ್ಟ್ ಟೈಮ್ ನಾವು ಊಟಿಗೆ ಹೋದಾಗ ಎಷ್ಟೊತ್ತು ಕುದಿದ್ವಿ ಅಲ್ವಾ? ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಕುಡಿದ್ಮೇಲೆ ರೂಮ್ ಹೋಗಕ್ಕಾಗದೆ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಮಲ್ಕೊಂಡಿದ್ವಿ ಅಲ್ವಾ?
ಮಗಳೇ, ನೀನ್ ಯಾವಾಗ ಬಂದೆ? ನೀವಿಬ್ರು ನಿಮ್ ಊಟಿ ಕತೆ ಹೇಳ್ತಿದ್ರಲ್ಲ ಅವಾಗ್ಲೇ ಬಂದೆ. ಇವಾಗ ಗೊತ್ತಾಗ್ತಿದೆ ಅಮ್ಮು ನೀನ್ ರೂಮಲ್ಲೇ ಊಟ ತರ್ಸ್ಕೋ, ಆಚೆ ಬರ್ಬೇಡ ಅಂತ ಏನಕ್ಕೆ ಹೇಳ್ತಿದ್ದೀರಾ ಅಂತ. ವೆರಿ ಬ್ಯಾಡ್. ಮಠ ಮಧ್ಯಾಹ್ನನೇ ಕುಡಿತಿದ್ದೀರಲ್ಲ ಅಪ್ಪ. ಚಿಕ್ಕಪ್ಪ ನೀವಾದ್ರೂ ಹೇಳ್ಬೇಕು ತಾನೆ, ನೀವೂನು. ಅಮ್ಮ, ಕೋಪ ಮಾಡ್ಕೊಬೇಡಮ್ಮ. ಮನೇಲಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ನಾನು ನಿಮ್ ಚಿಕ್ಕಪ್ಪ ಕುಡಿಯೋದೇ ಬಿಟ್ಬಿಟ್ಟಿದೀವಿ. ಈಗ ವೆಕೇಶನ್ ಬಂದಿದೀವಲ್ವಾ, ಇವತ್ತು ಅಟ್ಲೀಸ್ಟ್ ಕುಡಿಯೋದ್ ಬಿಡು. ಅಪ್ಪ ನನ್ ಕನ್ಸುನು ನೀವ್ ಮನೇಲಿ ಕುಡಿಬಾರ್ದು ಅಂತಲ್ಲ, ನೀವಿಬ್ರು ಕುಡಿಲೇಬಾರ್ದು ಅಂತ. ನನ್ನ ಅಪ್ಪ ಚಿಕ್ಕಪ್ಪನ ಬಗ್ಗೆ ಯಾರೆಲ್ಲ ಏನೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಈಗ ನಿಲ್ಸ್ತಿರೋ ಇಲ್ವಾ? ಅಮ್ಮು ಪ್ಲೀಸ್ ಮಗಳೇ, ನೋಡು ಇಷ್ಟ ಎಷ್ಟಿದೆ ಅದನ್ನ ಮುಗಿಸ್ಬಿಟ್ಟು ಬರ್ತೀವಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಸುಮ್ನೆ ನನ್ ಜೊತೆ ಇಬ್ರು ರೂಮಿಗೆ ಬನ್ನಿ. ಗಲಾಟೆ ಮಾಡ್ಬೇಡ. ನಿನ್ ರೂಮ್ ಹೋಗಿರೋ, ನಾವು ಬಂದ್ಬಿಡ್ತೀವಿ. ನೋಡು ಹೇಗೋ ಶುರು ಮಾಡಿದ್ವಲ್ಲ, ಇವತ್ತೇ ಲಾಸ್ಟ್, ಇನ್ಮೇಲೆ ಕುಡಿದಲ್ಲ ಏನಪ್ಪಾ. ಏನಾದ್ರೂ ಮಾಡ್ಕೊಳ್ಳಿ, ಐ ಹೇಟ್ ಯು. ಅಮ್ಮೋ ಅಮ್ಮೋ, ಏನಾಯ್ತು? ಅದ್ ಬೇರೆ ಕೇಳ್ತಾರ, ಹೋಗ. ಓಯ್ ಬನ್ನೂರ್ ಕುರಿ, ಏಯ್ ನೀನೇನಿಲ್ಲಿ? ನಾನ್ ಎಲ್ಲಾ ಕಡೆ ಹೋದ್ರು ಫಾಲೋ ಮಾಡ್ತಿದ್ಯಾ? ನಿಜ ಹೇಳು, ಲೈನ್ ಗೀನ್ ಹೊಡಿತಿದ್ಯಾ ಏನೋ? ನಾನ್ ಎಲ್ಲಿಗೆ ಹೋದ್ರು ಅಲ್ಲೇ ಬರ್ತೀಯಲ್ಲ, ಸಿದ್ದು ಜೊತೆ ಇದ್ದಾಗ ಅಲ್ಲಿಗೆ ಬಂದ್ ಡಿಸ್ಟರ್ಬ್ ಮಾಡ್ತೀಯಾ. ನನ್ ಫ್ಯಾಮಿಲಿ ಜೊತೆ ವೆಕೇಶನ್ ಅಂತ ಮಡಿಕೇರಿಗೆ ಬಂದ ಬಂದ್ ಒಕ್ಕರ್ಸ್ಕೊಂಡಿದ್ಯಾ. ಮೊದ್ಲೇ ಕ್ಯೂಟ್ ಆಗಿದ್ದೀನಿ. ಅಯ್ಯೋ ದೇವ್ರೆ, ನನ್ ಕ್ಯೂಟ್ ಆಗಿ ಹುಟ್ಟಿರೋದೇ ತಪ್ಪ ಹೇಳು. ಏ ಸಾಕ್ ನಿಲ್ಸು. ವಟ ಅಂತ ಶುರು ಮಾಡ್ಬಿಟ್ಲು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ನಮ್ ಫ್ಯಾಮಿಲಿನೂ ಮಡಿಕೇರಿಗೆ ಟ್ರಿಪ್ ಅಂತಾನೆ ಬಂದಿರೋದು. ಅದ್ರಲ್ಲೂ ನಿಮ್ ಫ್ಯಾಮಿಲಿಗಿಂತ ಮುಂಚೆ ಈ ಹೋಟ್ಲ್ ನಾವೇ ಚೆಕ್ ಇನ್ ಆಗಿರೋದು. ನಮ್ ಕೆಟ್ಟ ಹಣೆ ಬರಹ, ನಾವೆಲ್ಲಿದ್ದೀರಾ ಅಲ್ಲೇ ಬಂದು ಒಕ್ಕರ್ಸ್ಕೊಂಡಿದ್ದೀರಾ ನೀವು. ಏಯ್ ಬೇಡ ನೋಡು ಕಾಟ್ ಪಾಪ. ನಾನ್ ಜಗಳ ಆಡಕ್ ಬಂದಿಲ್ಲ ಇಲ್ಲಿ. ಅದೇನೋ ಅಂತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೀಶ್ವರನ್ ಕಾಟ ತಪ್ಪಿಲ್ಲ ಅಂತ. ಹಾಗೆ ಎಲ್ಲೋದ್ರು ನಿಮ್ ಕಾಟ ತಪ್ಪದೇ ಇಲ್ಲ ನಮ್ಗೆ. ಆದ್ರೆ ನಿಮ್ಮಪ್ಪ ನಮ್ಮಪ್ಪ ಏನಾದ್ರು ಮುಖ ನೋಡ್ಕೊಂಡ್ಬಿಟ್ರೆ ಈ ಹೋಟೆಲ್ ನಲ್ಲಿ ಇರೋದೇ ಬೇಡ ಅಂತ ತೀರ್ಮಾನ ಮಾಡ್ಬಿಡ್ತಾರೆ. ದುರಾದೃಷ್ಟಕ್ಕೆ ಇಡೀ ಮಡಿಕೇರಿ ಹುಡುಕೋದ್ರುನು ಒಂದು ಸಿಂಗಲ್ ರೂಮ್ ಸಿಗಲ್ಲ, ಎಲ್ಲ ಫಿಲಪ್ ಆಗೋಗಿದೆ. ಆಮೇಲೆ ನಿಮ್ ಫ್ಯಾಮಿಲಿ ನಮ್ ಫ್ಯಾಮಿಲಿ ಫುಟ್ಪಾತ್ ಅಲ್ಲಿ ಮಲ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ನಿಮ್ಮಪ್ಪನ ರೆಸ್ಟೋರೆಂಟ್ ಇಂದ ಬೇಗ ರೂಮ್ ಕರ್ಕೊಂಡು ಹೋಗೋ, ಇಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿ ಮಲ್ಕೊಳಕ್ ರೆಡಿ ಆಗಿರೋ. ಏಯ್ ನಮ್ಮಪ್ಪನ್ ಏನೋ ಅನ್ಕೊಂಡಿದ್ಯಾ? ಸೂರ್ಯಕಾಂತ್ ಅಂದ್ರೆ ಬರೀ ದೊಡ್ಡಬಳ್ಳಾಪುರ ಅಷ್ಟೇ ಅಲ್ಲ, ಮಡಿಕೇರಿಲೂ ಹವಾ ಇಟ್ಟಿದ್ದಾರೆ. ಅವ್ರಿಗೆ ಎಂತ ದೊಡ್ಡ ಜನ ಎಲ್ಲ ಗೊತ್ತಾ? ಈ ಹೋಟೆಲ್ ಇಲ್ಲ ಅಂದ್ರೆ ಇನ್ನೊಂದು, ಆದ್ರೆ ನನ್ನನ್ನ ಮಾತ್ರ ಅವ್ರ ಫುಟ್ಪಾತ್ ಅಲ್ಲೆಲ್ಲ ಮಲ್ಸಲ್ಲ ಗೊತ್ತಾ? ಹಾಗೆ ಹೇಳ್ಬೇಡ ಅಮ್ಮು. ಮೀನಾ, ನೀನ್ ಇಲ್ಲಿದ್ಯಾ? ಎಲ್ಲಾ ಕಡೆ ನೀನು ಹುಡ್ಕಿ ಸುಸ್ತಾಗೋಯ್ತು. ಯಾಕೆ ಮೀನಾ ಬೇಜಾರ್ಲಿದ್ಯಲ್ಲ? ತುಂಬಾ ಬೇಜಾರಾಗ್ತಿದೆ ಕೇಶವ. ಯಾಕೆ ಮೀನಾ, ಏನಾಯ್ತು? ಮತ್ತಿನ್ನೇನು, ಊರಲ್ಲಿದ್ದಾಗ್ಲಂತೂ ಇವರಿಬ್ರು ಜಗಳ ತಪ್ಪಿದ್ದಲ್ಲ. ಒಬ್ರು ಮುಖ ಒಬ್ರು ನೋಡಿದ್ರೆ ಕಿತ್ತಾಡಕ್ ಶುರು ಮಾಡ್ತಾರೆ. ಇನ್ನು ನಾವು ಮದ್ವೆ ಆದಾಗ್ಲಿಂದ ಎಲ್ಲೂ ಹೊರಗೋಗಿಲ್ಲ. ಹನಿಮೂನ್ ಅಂತ ಪ್ಲಾನ್ ಮಾಡಿದ್ವಿ, ಅದ್ ನೋಡಿದ್ರೆ ಫ್ಯಾಮಿಲಿ ಟ್ರಿಪ್ ಆಯ್ತು. ಎಲ್ರ ಜೊತೆಗೆ ಬಂದಿರೋದು ನನಗೆ ಖುಷಿನೇ ಇದೆ. ಆದ್ರೆ ಈಗ ಆ ಎದುರುಗಡೆ ಮನೆಯವ್ರು ಬಂದು ಎಲ್ಲ ಹಾಳಾಗೋಯ್ತು. ಇನ್ನು ನಾಳೆ ದೇವ್ರ ದರ್ಶನ ಆದ್ಮೇಲೆ ಎಲ್ರು ವಾಪಸ್ ಕರ್ಕೊಂಡು ಹೋಗ್ತಾರೆ. ನಾವಿಬ್ರು ಎಲ್ಲೂ ಸುತ್ತಾಡ್ಲಿಲ್ಲ, ಏನು ನೋಡ್ಲಿಲ್ಲ. ಹೀಗಾದ್ರೆ ನಿನ್ ಜೊತೆ ನನ್ ಕಾಲ ಕಳೆದ್ ಯಾವಾಗ ಕೇಶವ? ನಿನಗೇನು ಅನ್ನಿಸ್ತಿಲ್ವೇನೋ? ಅನ್ನಿಸ್ತಿದೆ ಮೀನಾ. ಅಟ್ಲೀಸ್ಟ್ ಇಷ್ಟು ದೂರ ಬಂದಿದೀವಲ್ಲ ಅಂತ ಖುಷಿ ಪಡ್ಬೇಕು, ಇಲ್ಲ ಇಷ್ಟು ದೂರ ಬಂದ್ರು ಟೆನ್ಷನ್ ತಪ್ಪಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಕು. ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ನೀನ್ ಬೇಜಾರ್ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ನಾಳೆ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ನಾವು ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಿರೋದು. ಅದು ಖುಷಿ ಪಡೋಣ. ಕಾವೇರಿ ಊಟ ಜಾಗ ಎಲ್ಲ ಚೆನ್ನಾಗಿರುತ್ತೆ. ಅದ್ ಸರಿ ಕೇಶವ, ಆದ್ರೆ ನಾನು ನೀನು ಇಬ್ಬರ ಆಚೆ ಸುತ್ತಾಡ್ಬೇಕು ಅಂತ ಆಸೆ ಪಡೋದು ತಪ್ಪೇನೋ? ತಪ್ಪಿಲ್ಲ ಮೀನಾ, ಅದಕ್ಕೂ ಟೈಮ್ ಬರುತ್ತೆ. ಎಲ್ಲ ದಿನನೂ ಒಂದೇ ತರ ಇರಲ್ಲ ಅಲ್ವಾ?
ರೀ ನಾವ್ ರೆಡಿ. ಏನ್ ಗಿರ್ಜಾ ಇಷ್ಟೊತ್ತ ಕೆಳಗ್ ಬರಕ್ಕೆ? ಬೇರೆ ಊರಿಗೆ ಬಂದ್ರು ಬೇಗ ಸಿದ್ಧವಾಗಿ ಬರಕ್ಕಾಗೋದಿಲ್ವಾ? ಈಗ ಎಲ್ಲ ಲೇಟ್ ಆಗತ್ತೆ. ಹೊರಡಿ. ರೀ ಅದು ಕೇಶವಂಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ರೀ. ಜ್ವರನ? ಹೂವಪ್ಪ, ತುಂಬಾ ಜ್ವರ. ಇಲ್ಲಿನ ವಾತಾವರಣ ಅವ್ನ್ಗಾಗ್ಲೇ ಇಲ್ಲ ನೋಡಿ, ಪಾಪ ಜ್ವರ ಬಂದ್ಬಿಟ್ಟಿದೆ, ಅದಕ್ಕೆ ಮಲ್ಕೊಂಡಿದ್ದಾನೆ. ಆಮೇಲೆ ಜ್ವರ ಸ್ವಲ್ಪ ಕಮ್ಮಿ ಆದ್ರೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದಾನೆ. ಏನ್ ಮಕ್ಳು ಏನು ತಿನ್ನಲ್ಲ, ತಿಂದು ಅರ್ಗಿಸ್ಕೊಳಲ್ಲ. ಆರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ. ಗಿರ್ಜಾ ಹೋಗಿ ನೋಡ್ಕೊಂಬ. ಕೇಶವಣ್ಣಂಗೆ ಜ್ವರ ಕಮ್ಮಿ ಆದ್ರೆ ಅಣ್ಣನ್ನು ಅದಕ್ಕೆಗೂ ನಾನೇ ಕರ್ಕೊಂಡ್ ಬರ್ತೀನಿ, ನೀವು ಹೋಗಿರಿಪ್ಪ. ಹೌದು ರೀ, ಅವನು ರೂಮಲ್ಲೇ ಮಲ್ಗಿ ರೆಸ್ಟ್ ಮಾಡ್ಲಿ. ಜೋಪಾನ ಕಂಡ್ರು. ಲೋ ವಲ್ಲಭ, ಜ್ವರ ಇದೆ ಅಂತ ಅಪ್ಪನ ಹತ್ರ ಯಾಕೆ ಸುಳ್ಳು ಹೇಳಿದೆ? ಗೊತ್ತಾಗುತ್ತೆ. ಈಗ ನಮ್ಮ ರಥ ಬಂದೇ ಬಿಡ್ತು. ವಲ್ಲಭ, ಇವಾಗ ಯಾವ ಕಡೆ? ಅದಕ್ಕೆ ನಿಮ್ಗೆಲ್ಲ ಗೊತ್ತಾಗುತ್ತೆ, ಬನ್ನಿ. ಹುಡುಗಿರ್ಗೆ ಸರ್ಪ್ರೈಸ್ ಇಷ್ಟ ಅಂತ ನಂಗೆ ಚೆನ್ನಾಗಿ. ಅವಳಿಗೆ ಮಾತ್ರ